ಅವರಿದು ನಾವು ಯಾವುದೇ ಒಂದು ಸಮಸ್ಯೆಗಳನ್ನ ಅವ್ರ ಹತ್ರ ಕೊಟ್ಟಾಗ ಬಡವರ ಬಗ್ಗೆ ಕಳಕಳಿಯಿಂದ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ. ಈಗ ಸುಮಾರು ವರ್ಷಗಳಿಂದನೂ ಅವರ ಎಲ್ಲ ಕಾಮಗಾರಿಗಳಲ್ಲಿಯೂ ವಿಜಯಕುಮಾರ್ ಜೊತೆಯಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದಂಥವ್ರು. ಸೊ ಈ ಸಂದರ್ಭದಲ್ಲಿ ಅವ್ರು ನಾವು ಹೆಚ್ಚಾಗಿ ಹೇಳೋದಕ್ಕಿಂತ ಬಡವರ ಬಗ್ಗೆ ಕಳಕಳಿಯಿಂದ ಕೆಲಸ ಮಾಡಿ ಬಡವರ ಬಗ್ಗೆ ಅವರಿಗೆ ಗಮನ ಇರಲಿ, ಬಿಲೋ ಪಾವರ್ಟಿ ಲೆವೆಲ್ ಇರುವಂಥವರಿಗೆ ಸಹಾಯ ಮಾಡಲಿ ಅನ್ನೋ ಉದ್ದೇಶದ ಬಗ್ಗೆ ಅವ್ರಿಗೆ ನಾನು ಹೇಳಿದ್ದೀನಿ. ಜೊತೆಗೆ ಇನ್ನು ಮುಂದೆ ಕೂಡ ಪೌರ ಕಾರ್ಮಿಕರಿಗಿರ್ಬೋದು, ಬ್ಲೈಂಡ್ಸ್ ಅವ್ರಿಗಿರ್ಬೋದು, ಈ ಥರ ಎಲ್ಲ ಹೆಲ್ತ್ ಕ್ಯಾಂಪು, ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು, ಈ ಥರ ಸುಮಾರು ಕ್ಯಾಂಪ್ಗಳು ವರ್ಷವಿಡೀ ಮಾಡ್ತಾ ಇರ್ತಾರೆ. ಆದರೆ ಇವತ್ತು ವಿಶೇಷವಾಗಿ ಸೋಮಶೇಖರ್ ಅವರು ಭಾಳ ವಿಜೃಂಭಣೆಯಿಂದ ಬರ್ತಡೇ ಆಚರಿಸ್ಕೊತಾ ಇದ್ದಾರೆ. ಅವರಿಗೆ ಬನಶಂಕರಮ್ಮ ಒಳ್ಳೇದು ಮಾಡಲಿ. ಕರ್ನಾಟಕದಾದ್ಯಂತ ಉಪಾಧ್ಯಕ್ಷರಾಗಿ OPC ಉಪಾಧ್ಯಕ್ಷರಾಗಿ ಒಳ್ಳೆಯ ಹೆಸರನ್ನ ಗಳಿಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಜನರ ವಿಶ್ವಾಸವನ್ನು ಉಳಿಸ್ಕೊಂಡು ಅದೇ ರೀತಿ ನಾಯಕರು ಕೂಡ ಅವ್ರ ಮೇಲೆ ಅಭಿಮಾನದಿಂದ ಜವಾಬ್ದಾರಿಯನ್ನು ಹುಟ್ಟಿದ್ದಾರೆ, ಅದನ್ನು ಯಶಸ್ವಿಗೊಳಿಸಲಿ. ಮತ್ತು ಎಲ್ಲರ ಜೊತೆಯಲ್ಲಿ ಸಹಕರಿಸಿ ಅವರು ಜೀವನ ಸುಖವಾಗಲಿ, ಎಲ್ಲರಿಗೂ ಕೂಡ ಭಗವಂತನ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅದೇ ರೀತಿ ಹೆಚ್ಚಿನ ಉನ್ನತ ಸ್ಥಾನವನ್ನು ಕೊಟ್ಟು ಒಳ್ಳೆಯ ಅಧಿಕಾರವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತಾ ಇದ್ದೀನಿ. ತುಂಬಾ ಎಲ್ಲ ಜನಕ್ಕೆ ಇವತ್ತಿಷ್ಟು ಜನ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಅವ್ರು ಮಾಡಿರೋಂಥ ಒಳ್ಳೆ ಕೆಲಸ. ಅವ್ರು ಇದೇ ರೀತಿ ಒಳ್ಳೆ ಕೆಲಸನ ಮಾಡ್ಕೊಂಡು ಹೋಗ್ಲಿ, ಎಲ್ಲ ಕ್ಷೇತ್ರದಲ್ಲೂ ಮುನ್ನಡೀಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ವಿ ಸೋಮಶೇಖರ್ ಅವರು ಕೌನ್ಸಿಲರ್ ಆಗೋದಕ್ಕೆ ಮೊದಲಿಂದನೂ ಸಮಾಜ ಸೇವೆ ಮಾಡ್ತಾ ಬಂದಂಥವ್ರು. ಇವಾಗ ಕೌನ್ಸಿಲರ್ ಅವರು 2 ಟರ್ಮು ಆಯಿತು. ಅವರಿದು ನಾವು ಯಾವುದೇ ಒಂದು ಸಮಸ್ಯೆಗಳನ್ನ ಅವ್ರ ಹತ್ರ ಕೊಟ್ಟಾಗ ಬಡವರ ಬಗ್ಗೆ ಕಳಕಳಿಯಿಂದ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ. ಈಗ ಸುಮಾರು ವರ್ಷಗಳಿಂದನೂ ಅವರ ಎಲ್ಲ ಕಾಮಗಾರಿಗಳಲ್ಲಿಯೂ ವಿಜಯಕುಮಾರ್ ಜೊತೆಯಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದಂಥವ್ರು. ಸೊ ಈ ಸಂದರ್ಭದಲ್ಲಿ ಅವ್ರು ನಾವು ಹೆಚ್ಚಾಗಿ ಹೇಳೋದಕ್ಕಿಂತ ಬಡವರ ಬಗ್ಗೆ ಕಳಕಳಿಯಿಂದ ಕೆಲಸ ಮಾಡಿ ಬಡವರ ಬಗ್ಗೆ ಅವರಿಗೆ ಗಮನ ಇರಲಿ, ಬಿಲೋ ಪಾವರ್ಟಿ ಲೆವೆಲ್ ಇರುವಂಥವರಿಗೆ ಸಹಾಯ ಮಾಡಲಿ ಅನ್ನೋ ಉದ್ದೇಶದ ಬಗ್ಗೆ ಅವ್ರಿಗೆ ನಾನು ಹೇಳಿದ್ದೀನಿ. ಜೊತೆಗೆ ಇನ್ನು ಮುಂದೆ ಕೂಡ ರಾಜಕೀಯ ರಂಗದಲ್ಲಿ ಭಾಳ ಎತ್ತರಕ್ಕೆ ಬೆಳೀಲಿ, 56 ವರ್ಷಗಳು ಪೂರೈಸಿದ್ದಾರೆ, ಅವರ ಶತಾಯುಗಳಾಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಆರ್ ವೇಣುಗೋಪಾಲ್ ಅಂತ BJP ಮುಖಂಡರು, ಜಯನಗರ OBC ಅಧ್ಯಕ್ಷರಾಗಿ ಮಂಡಲಲ್ಲಿ ಕೆಲಸ ಮಾಡಿದ್ರು. ಸುಮಾರು 1500 ಜನಕ್ಕೆ ದೇವರಾದರ್ಶ ನಿಗಮದಿಂದ ಫ್ರೀ ಲೋನ್ಗಳು ಮಾಡಿಸ್ಕೊಟ್ಟಿದೆ ವಿಜಯಕುಮಾರ್ ಇದ್ದಂಥ ಸಂದರ್ಭದಲ್ಲಿ. ಸರಿ, ಈಗ ನಾವೇ ಒಂದು ಸ್ವಲ್ಪ ಕೆಲಸದ ಒತ್ತಡಗಳು ಈ ಕಾರಣದಿಂದ ಎಲ್ಲ ಯೂಸ್ಗೆ ಒಂದು ಸ್ವಲ್ಪ ಅವಕಾಶ ಆಗಲಿ ಅಂತ ಆ ಅಭಿಪ್ರಾಯದಿಂದ ನಾವು ಬೇರೆಯವರಿಗೆ ದಾರಿ ಮಾಡಿಕೊಟ್ಟಿದ್ವಿ. ಅದರಿಂದ ವಿ ಸೋಮಶೇಖರ್ ಅವರು ನಗನಗ್ತಾ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡ್ಲಿ, ಪ್ರಮುಖವಾಗಿ ನೆಮ್ಮದಿಯನ್ನು ಕೊಡ್ಲಿ. ಆ ಆರೋಗ್ಯ ಚೆನ್ನಾಗಿದ್ರೆ ನೆಮ್ಮದಿ ಭಾಗ್ಯಗಳೆಲ್ಲ ಬರ್ತವೆ ಅಂತ ನಾವು ಅನ್ಕೊಂಡಿದ್ದೀವಿ. ನಾನು ಲಾಫಿಂಗ್ ಕ್ಲಬ್ ಅಲ್ಲಿ ಸುಮಾರು ಬೆಂಗಳೂರು ನಗರ ರಾಜ್ಯದಲ್ಲಿ ಕೂಡ ಜನರಲ್ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ದೀನಿ. ನಗು ಅಂತ ನಗು ಇರಬೇಕು, ಯಾವ ನಗು ನಗಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಇದ್ರ ಬಗ್ಗೆ ಎಲ್ಲ ನಾವು ಎಲ್ಲ ಕ್ಲಬ್ಗಳಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಇದೇ ನಮ್ಮ ಆತ್ಮ ಸ್ನೇಹಿತರಾದಂಥ ಸೋಮಶೇಖರ್ ಅವರ ಹುಟ್ಟುಹಬ್ಬ. ಅವರು ಇದೇ ಥರ ಹುಟ್ಟುಹಬ್ಬನ ಒಳ್ಳೊಳ್ಳೆ ಹುಟ್ಟುಹಬ್ಬ ಆಚರಿಸ್ಕೊಳ್ಳಿ. ಹಾಗೆ ಹುಟ್ಟುಹಬ್ಬ ಅನ್ನೋದಕ್ಕಿಂತ ಅವರ ಬಡವ್ರ ಬಗ್ಗೆ ಎಲ್ಲ ಕಾರ್ಯಕ್ರಮ ಮಾಡಿಕೊಂಡು
ಪೌರ ಕಾರ್ಮಿಕರಿಗಿರ್ಬೋದು, ಬ್ಲೈಂಡ್ಸ್ ಅವ್ರಿಗಿರ್ಬೋದು, ಈ ಥರ ಎಲ್ಲ ಹೆಲ್ತ್ ಕ್ಯಾಂಪು, ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು, ಈ ಥರ ಸುಮಾರು ಕ್ಯಾಂಪ್ಗಳು ವರ್ಷವಿಡೀ ಮಾಡ್ತಾ ಇರ್ತಾರೆ. ಆದರೆ ಇವತ್ತು ವಿಶೇಷವಾಗಿ ಸೋಮಶೇಖರ್ ಅವರು ಭಾಳ ವಿಜೃಂಭಣೆಯಿಂದ ಬರ್ತಡೇ ಆಚರಿಸ್ಕೊತಾ ಇದ್ದಾರೆ. ಅವರಿಗೆ ಬನಶಂಕರಮ್ಮ ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ, ಇನ್ನೂ ಬಡವರಿಗೆ ಸೇವೆ ಮಾಡೋ ಭಾಗ್ಯ ಕೊಡಲಿ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ಹಾಗೆ ರಾಮಮೂರ್ತಿ ಅವ್ರದ್ದು ನಿನ್ನೆ ಜಯನಗರ MLA ರಾಮಮೂರ್ತಿ ಅವ್ರದ್ದು ಹುಡ್ದಹಬ್ಬ ಆಯಿತು. ಅವ್ರ ಜೊತೆಗೆ ಒಂದಿನ ಹೆಚ್ಚು ಕಡಿಮೆ ಇಬ್ಬರದು ಹುಡ್ದಹಬ್ಬ. ಈ ಜಯನಗರಕ್ಕೆ ಇಬ್ಬರೂ ರಾಮ ಲಕ್ಷ್ಮಣನ್ ಥರ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದೇವ್ರು ಇನ್ನೂ ಇಬ್ಬರಿಗೂ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತಾರೆ. ನಮ್ಮ ಜಯನಗರದಲ್ಲಿ ಇದು ಸಾಕಾಂಬರಿ ನಗರದಿಂದ ಸೋಮಶೇಖರ್ ಸರ್ ಹುಟ್ಟುಹಬ್ಬದ ಶುಭಾಶಯಗಳು. ಮೊದಲಾಗಿ ನಮ್ಮ ಜಯನಗರದಲ್ಲಿ ಸುಮಾರು ಕೆಲಸಗಳಿದೆ. ನಿನ್ನೆ ನಮ್ಮ MLA ಅವರ ಜಯನಗರ MLA ಆದ CK ರಾಮಮೂರ್ತಿ ಅವರು ನಿನ್ನೆ ಹುಟ್ಟುಹಬ್ಬ ಆಗಿತ್ತು. ಇವತ್ತು ಸೋಮಶೇಖರ್ ಸರ್ದು ಹುಟ್ಟುಹಬ್ಬ. ಅವರಿಬ್ಬರು ಜೊತೆಯಲ್ಲಿ ಬರೋದ್ರಿಂದ ನಮ್ಮ ಜಯನಗರದ ಅಕ್ಕಬುಕ್ಕರು ಅವರು ನಮ್ಮ ಜಯನಗರದ ಏನೇ ಒಂದು ಕೆಲಸ ಮಾಡಬೇಕು ಇಬ್ಬರು ಒಟ್ಟೊಟ್ಟಿಗೆ ಮಾತಾಡಿಕೊಂಡು ಜನಸೇವೆ ಮಾಡ್ತಾ ಇದ್ದಾರೆ. ಅದು ನಮಗೆ ಜಯನಗರ ಜನಕ್ಕೆ ಖುಷಿ ಆಗುತ್ತೆ. ಏನೇ ಕುಂದು ಕೊರತೆ ಇದ್ರು ನಮ್ಮ MLA ಕಿವಿಗೆ ತಿಳಿಸ್ತಾರೆ, ಅವರು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಆ ಕೆಲಸ ಮುಗಿಸ್ತಾ ಇದ್ದಾರೆ. ಅದೊಂದು ನಮಗೆ ಸೋಮಶೇಖರ್ ಸರ್ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ. ಒಳ್ಳೆ ಕೆಲಸಗಳು ಮಾಡ್ತಾರೆ, ಒಳ್ಳೆ ಜನಪರ ಕೆಲಸಗಳು ಮಾಡ್ತಾ ಇದ್ದಾರೆ. ಇವರು ಯಾರು ಪೌರ ಕಾರ್ಮಿಕರಿಗೆ ಸೀರೆ ಕೊಡೋದಿರ್ಬೋದು, ಔಷಧಿ ಇರ್ಬೋದು, ಪ್ರತಿಯೊಂದು ಕೆಲಸ ಬುಕ್ಸ್ ವಿತರಣೆ ಇರ್ಬೋದು, ಪ್ರತಿಯೊಂದು ಕೆಲಸ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಶುಭಾಶಯಗಳು. ಹಿಂದೆ ಅಂದ್ರೆ ಬೆಂಗಳೂರು BBMP ಸದಸ್ಯರಾಗಿದ್ದು, ಹೌದು. ಮುಂದಿನ ದಿನದಲ್ಲಿ ಅವ್ರನ್ನೇನಾದ್ರೂ ನೀವು MLA ಆಗಿ ಅಥವಾ ಮೇಯರ್ ಆಗಿ ಏನಾದ್ರು ಆಗ್ಲಿಕ್ಕೆ ಆ ಥರ ಒಂದು ಇಷ್ಟಪಡ್ತೀರಾ? MLA ಆಗೋದಕ್ಕೆ ಯಾಕಂದರೆ ಆಲ್ರೆಡಿ ನಮ್ಮ ಜಯನಗರ MLA CK ರಾಮಮೂರ್ತಿ ಅವರಿಂದ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ MLA ಆಲ್ರೆಡಿ ಇದ್ದಾರೆ. MLA ಅವರೇ ನಮ್ಮ MLA ಅವರೇ ಅವರು ಜಯನಗರದ ಇವ್ರನ್ನ ಸೋಮಶೇಖರ್ನ ಇಷ್ಟು ಜೊತೆಲಿ ಇಟ್ಕೊಂಡು ಬಂದಿರೋದ್ರಿಂದ MLA ನಮ್ಮ ರಾಮಮೂರ್ತಿ ಅವರೇ, ಸೋಮಶೇಖರ್ ಅಲ್ಲ. ಸೋಮಶೇಖರ್ ಇನ್ನು ಮೇಯರ್ ಆಗೋದಕ್ಕೆ ಒಳ್ಳೆ ಆದ್ಯತೆ ಇದೆ. ಯಾಕಂದರೆ ನಮ್ಮ MLA ಅವರಿಗೆ ಅವ್ರಿಗೆ ಸಪೋರ್ಟ್ ಮಾಡಿ ನಿಲ್ತಾರೆ. ಅಷ್ಟು ಇಬ್ಬರಲ್ಲೂ ಒಂದೊಂದು ಬಾಂಧವ್ಯ ಇದೆ, ವಿಶ್ವಾಸ ಇದೆ. ಇಬ್ಬರು ಒಂದೇ ಮುಖದ ನಾಣ್ಯ ಅಂತಾರಲ್ಲ, ಒಂದು ನಾಣ್ಯದ ಎರಡು ಮುಖ, ಆ ಥರ ಇಬ್ಬರೂ ಸಹ. ಅದನ್ನ ಹೇಳಕ್ಕೆ ಬಯಸ್ತೀನಿ. ಮೇಯರ್ ಆಗಿ ನೋಡೋಕೆ ತುಂಬ ಖುಷಿ ಬೀಳ್ತೀವಿ. ಮೇಡಮ್, ಮೇಯರ್ ಆದ್ರೆ ಅಂದ್ರೆ ಈಗ ಗ್ರೇಟರ್ ಹೌದು BBMP ಇತ್ತು, ಆಗಿರ್ತಕ್ಕಂಥ ತುಂಬಾ ದೊಡ್ಡದಾಗಿತ್ತು ವಾರ್ಡ್ಗಳೆಲ್ಲ. ಹೌದು. ಈಗ 10 ಜಯನಗರ 10 ವಾರ್ಡ್ ಮಾಡಿದ್ದಾರೆ ಸರ್. ಹಂಗಾಗಿ 10 ವಾರ್ಡ್ ಮಾಡಿರೋದ್ರಿಂದ 10 ವಾರ್ಡ್ ನಿಭಾಯಿಸೋ ಧೈರ್ಯ ನಮ್ಮ MLA ಗಿದೆ. ಅಷ್ಟು 15 ವಾರ್ಡ್ ಆದ್ರೂ ನಿಭಾಯಿಸೋ ಶಕ್ತಿ ನಮ್ಮ CK ರಾಮಮೂರ್ತಿ ಅವ್ರಿಗಿದೆ. ಆ MLA ಅಂತ ಹೇಳ್ಕೊಳಕ್ ಖುಷಿ ಆಗುತ್ತೆ. ಅವ್ರ ಜೊತೆಲಿ ಇರೋದ್ರಿಂದ ಇನ್ನೂ ಚೆನ್ನಾಗಿ ಕೆಲಸ ಆಗ್ತಾ ಇದೆ ಸರ್. ಈ ದಿನ ಸೋಮಶೇಖರ್ ಅವರ ಹುಟ್ಟುಹಬ್ಬ ಎಲ್ಲ ಅವರ ಅಭಿಮಾನಿಗಳು, ನಾಯಕರು, ಮುಖಂಡರು ಎಲ್ಲ ಸೇರಿ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಜನರ ಜೊತೆಯಲ್ಲಿ ಬೆರೆತು ಒಂದು ಶಾಕಾಂಬರಿ ನಗರ ಮತ್ತು ಜಯನಗರದ ಅಭಿವೃದ್ಧಿಗೆ ಶ್ರಮಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಕರ್ನಾಟಕದಾದ್ಯಂತ ಉಪಾಧ್ಯಕ್ಷರಾಗಿ OBC ಉಪಾಧ್ಯಕ್ಷರಾಗಿ ಒಳ್ಳೆಯ ಹೆಸರನ್ನ ಗಳಿಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಜನರ ವಿಶ್ವಾಸವನ್ನು ಉಳಿಸ್ಕೊಂಡು ಅದೇ ರೀತಿ ನಾಯಕರು ಕೂಡ ಅವ್ರ ಮೇಲೆ ಅಭಿಮಾನದಿಂದ ಜವಾಬ್ದಾರಿಯನ್ನು ಹುಟ್ಟಿದ್ದಾರೆ. ಅದನ್ನು ಯಶಸ್ವಿಗೊಳಿಸಲಿ ಮತ್ತು ಎಲ್ಲರ ಜೊತೆಯಲ್ಲಿ ಸಹಕರಿಸಿ ಅವರು ಜೀವನ ಸುಗಮವಾಗಲಿ, ಎಲ್ಲರಿಗೂ ಕೂಡ ಭಗವಂತನ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅದೇ ರೀತಿ ಹೆಚ್ಚಿನ ಉನ್ನತ ಸ್ಥಾನವನ್ನು ಕೊಟ್ಟು ಒಳ್ಳೆಯ ಅಧಿಕಾರವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತಾ ಇದ್ದೀನಿ. ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ಸದಾ ತೊಡ್ಕೊಂಡಿರ್ತಾರೆ ಅವರು. ಅಭಿಮಾನಿಗಳಾಗ್ಲಿ, ಕೆಲವೊಂದಷ್ಟು ನೆಕ್ಸ್ಟ್ ಮೇಯರ್ ಆಗ್ಲಿ ಅಥವಾ MLA ಆಗ್ಲಿ ಅಂತ ಹೇಳಿ ಆಸೆ ಪಡ್ತಿದ್ದಾರೆ. ಅದನ್ನೇ ಉನ್ನತ ಅಧಿಕಾರಿ ಅಂದ್ರೆ ಅದೇ ಅಲ್ವಾ, ಮುಂದಕ್ಕೆ ಮುಂದುವರಿಬೇಕು ಅಂತಾನೆ ನಮ್ಮ ಆಸೆ. ಯಾವ್ದಾದ್ರು ಸ್ಥಾನ ಆಗುದು. ಡೆಪ್ಟಿ ಮೇಯರ್ ಸ್ವಲ್ಪದ್ರಲ್ಲಿ ತಪ್ಪೋಯ್ತು, ಅವ್ರಿಗೆ ಈತನ ಹಾಕ್ಬೇಕಾಗಿದ್ದನ್ನ ಈಶ್ವರಪ್ಪನವರ ಅವಕೃಪೆಯಿಂದ ಹರೀಶ್ಗೆ ಆಗೋಯ್ತು. ಇಲ್ಲ ಅಂದಿದ್ರೆ ಅವತ್ತು ಇವರೇ ಡೆಪ್ಟಿ ವೆಂಕಟೇಶ್ ಮೂರ್ತಿಗೆ ನೆಕ್ಸ್ಟ್ ಮೇಯರ್ ಮಾಡಲ್ಲ ಅಂದ್ಬಿಟ್ಟು ಕುರುಬ ಕಮಿಟಿಯಲ್ಲಿ ಕೊಟ್ರೆ ಡೆಪ್ಟಿ ಮೇಯರ್ ಬೇಡ ಸೋಮನ್ಗೆ ಅಂತ ಆಟ ಹಿಡಿದ್ಬಿಟ್ರು ಈಶ್ವರಪ್ಪ. ಹಂಗಾಗಿ ತಪ್ಪೋಯ್ತು. ಇಲ್ಲ ಅಂದಿದ್ರೆ ಅವತ್ತೇ ಡೆಪ್ಟಿ ಮೇಯರ್ ಆಗಿರೋರು ಸೋಮ. ಹಾಗೆ ಈಗ ಮೇಯರ್ ಆಗೋದಕ್ಕೆ ಎಲ್ಲಿ ಮೇಯರ್ ಅಂದ್ರೆ ಸಣ್ಣ ಭಾಗ. ಈಗ ಮೊದಲ ತರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ರಿ ಚೆನ್ನಾಗಿತ್ತು. ಈಗ ಒಂದೊಂದು 5-4 ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬ ಮೇಯರ್ ಆಗೋದ್ರಿಂದ ಏನೋ ಒಂದು ಮೇಯರ್ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೆ. ಇವತ್ತು ನಮ್ಮ B ಸೋಮಶೇಖರ್ ಅವರು ನಮ್ಮ OBC ಮೋರ್ಚಾದ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಅವರ ಹುಟ್ಟುಹಬ್ಬವನ್ನ ನಮ್ಮ ಜಯನಗರದ ಅವರೆಲ್ಲ ಅಭಿಮಾನಿಗಳು ಸಹ ಇವತ್ತು ಆಚರಣೆ ಮಾಡಬೇಕು ಅಂತ ನಾವು ಒಕ್ಕೂರ್ಲಿಂದ ಒಂದು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. B ಸೋಮಶೇಖರ್ ಅವರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಹಲವಾರು ಕೆಲಸಗಳನ್ನ ಸಹ ಮಾಡಿ ಜನರಿಗೆ ಚಿರಪರಿಚಿತರಾಗಿದ್ದಾರೆ. ಅವರು ಸಹ
ಮುಂಬರುವ ದಿನಗಳಲ್ಲೂ ಸಹ ಭಗವಂತ ಅವರಿಗೆ ಹೆಚ್ಚಿನ ಅಧಿಕಾರವನ್ನು ಕರುಣಿಸಲಿ, ಜನಸೇವೆ ಮಾಡುವಂತ ಒಂದು ಅವಕಾಶವನ್ನು ಸಹ ಕಲ್ಪಿಸ್ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಭಗವಂತ ಅವರಿಗೆ ಆರೋಗ್ಯ, ಐಶ್ವರ್ಯ, ಸುಖ ಶಾಂತಿಯನ್ನು ಸಹ ಕೊಟ್ಟು ಕಾಪಾಡಲಿ. ನಿನ್ನೆ ಸಹ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ CK ರಾಮಮೂರ್ತಿ ಅವ್ರದ್ದು ಸಹ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಸಹ ನಾವು ಇಡೀ ಜಯನಗರದಲ್ಲಿ ಸಹ ನಾವು ಎಲ್ಲಾ ಕಡೆ ಒಂದು 25-30 ಕಡೆ ಸಹ ಆಚರಣೆ ಮಾಡಿದ್ವಿ. ನಮ್ಮ ಸಾರಕ್ಕಿಯಲ್ಲೂ ಸಹ ತುಂಬಾ ವಿಜೃಂಭಣೆಯಿಂದ ಸಹ ನಾವು ಹುಟ್ಟುಹಬ್ಬವನ್ನು ನಮ್ಮ ಜಯನಗರ ಶಾಸಕರಾದಂಥ CK ರಾಮಮೂರ್ತಿ ಅವ್ರದ್ದು ಸಹ ಆಚರಣೆ ಮಾಡಿದ್ವಿ. ನಮ್ಮ ಜಯನಗರ ಭಾಗಕ್ಕೆ ಅವರು ರಾಮ ಸೋಮ ಅಂದ್ರೆ ರಾಮ ಲಕ್ಷ್ಮಣ ಇದ್ದಂಗೆ ಅವರು ಜನಗಳಿಗೆ ಚಿರಪರಿಚಿತರಾಗಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಸಹ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಭಗವಂತ ಆರೋಗ್ಯ, ಐಶ್ವರ್ಯ, ಸುಖ ಶಾಂತಿ ಕೊಟ್ಟು ಕರುಣಿಸ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಒಂಥರ ಅಣ್ಣನ ತರಾನೇ ಇರ್ಬೋದು. ಅವ್ರ ತಮ್ಮ ನಮ್ಮ ಒಂದು 25 ವರ್ಷದಿಂದ ನಾನು ಅವ್ರ ಜೊತೆಗೆ ಇದ್ವಿ. ರಾಮಮೂರ್ತಿ ಅವರಾದ ನಂತರ ನಮ್ಮ ಸೋಮಶೇಖರ್ ಅವರು ಇದೇ ವಾರ್ಡ್ನಲ್ಲಿ ಸುಮಾರು ವರ್ಷಗಳಿಂದ ಕಾರ್ಪೊರೇಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ದೇವರು, ಅವಕಾಶ ಕೊಡ್ಲಿ. ಏನು ಅವರು ಹುಟ್ಟದ ಹಬ್ಬನ ಅವ್ರ ಅಭಿಮಾನಿಗಳು ಇವತ್ತು ಹಮ್ಮಿಕೊಂಡಿದ್ದಾರೆ. ಮಕ್ಕಳಿಗೆ ಬುಕ್ಸು, ರೋಗಿಗಳಿಗೆ ಚಿಕಿತ್ಸೆ, ಬೆಡ್ಶೀಟು, ಹಾಗೆ ಸ್ಯಾರಿಗಳು ಎಲ್ಲಾನು ಕೊಡುವಂತ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ದೇವರವ್ರಿಗೆ ಆಯುರಾಗಿ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಮುಂದಿನ ದಿನಗಳಲ್ಲಿ ಬೆಂಗಳೂರು ಮೇಯರ್ ಆಗಲಿ, ಇಲ್ಲ MLA ಆಗಲಿ, ಇಲ್ಲ MP ಆಗಲಿ ಅನ್ನೋ ಒಂದು ಆಶಯದೊಂದಿಗೆ ಇಡೀ ಜಯ ಕರ್ನಾಟಕ ಸಂಘಟನೆಯ ಮುಖಾಂತರ ನಾನು ಬೆಂಗಳೂರು ಜಿಲ್ಲಾಧ್ಯಕ್ಷನಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹಾರೈಸಕ್ಕೆ ಅಂತ ಅಲ್ಲಿಂದ ಬಂದಿದ್ದೀವಿ. ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಅಂದ್ರೆ ಸೋಮಶೇಖರ್ ಸರ್ ನಿಮ್ಗೆ ತುಂಬಾ ಹಳೆಯ ಬಾಂಡಿಂಗ್ ಇರುವಂತದ್ದು. ಹೌದು. ನೀವು ಕಂಡಂತೆ ಹೇಗೆ ಸರ್ ಅವರು ನಾವು ಮೊದಲನೇ ಕಾರ್ಪೊರೇಟರ್ ನಿಂತಾಗಿಂದಾನು ನಾವು ಅವ್ರ ಜೊತೆ ಬೆಳ್ಕೊಂಡು ಬಂದಿದ್ದೀವಿ. ಅವರು ಅವರ ಆ ಮುಗ್ಧತೆ, ಆ ಒಂದು ಸ್ನೇಹ ಜೀವಿತನ ತುಂಬಾ ರಾಜಕೀಯದಲ್ಲಿ ಕಮ್ಮಿ, ಆದ್ರೆ ಅಯ್ಯಪ್ಪ ಅದನ್ನ ರೂಢಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅವರ ವ್ಯಕ್ತಿಗತದಲ್ಲಿ ಅದಿದೆ, ಆದ್ರಿಂದ ಅವ್ರನ್ನ ಬದಲಾಯಿಸಕ್ ಆಗೋದಿಲ್ಲ. ಆ ವ್ಯಕ್ತಿತ್ವನ ಬದಲಾಯಿಸಬಾರ್ದು, ಬದಲಾಯಿಸೋದು ಇಲ್ಲ. ಅವ್ರಿಗೆ ಇದೇ ತರ ಇದ್ರೇನೆ ಅವ್ರು ಮುಂದಕ್ಕೆ ಬೆಳೆಯಕ್ಕೆ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ಒಳ್ಳೆಯ ಆತ್ಮೀಯ ಸ್ನೇಹಿತ, ನನ್ನ ಜೊತೆಯಲ್ಲಿ ಪಾಲಿಕೆಯಲ್ಲಿ ಸದಸ್ಯನಾಗಿ, ಮೇಜರ್ ವರ್ಕ್ಸ್ ಕಮಿಟಿ ಚೇರ್ಮನ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಆತ್ಮೀಯ ಸ್ನೇಹಿತ. ಇವತ್ತು ಅವರ ಹುಟ್ಟುಹಬ್ಬ ಶುಭವನ್ನು ಹಾರೈಸೋದಕ್ಕೆ ನಮ್ಮ ಅಂಜನಾಪುರ ಕಾರ್ಪೊರೇಟರ್ ಆಗಿದ್ದಂಥ ಸೋಮಶೇಖರ್ ಅವರು, ನಮ್ಮ ಪಕ್ಷದ ಮುಖಂಡರಾದಂಥ ವೆಂಕಟೇಶ್ ಅವರು, ಹನುಮಂತರಾಯಪ್ಪ ಅವರು, ನಾರಾಯಣ ಸ್ವಾಮಿ ಅವರು, ಪರಮೇಶ್ವರ್ ಗುಪ್ತಾ ಅವರು, ರವಿಕುಮಾರ್ ಅವರು, ನಮ್ಮ ಹೊಸಕೆರಹಳ್ಳಿ ವಾರ್ಡಿನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೆಲ್ಲರೂ ಬಂದು ಅವರಿಗೆ ಆರೋಗ್ಯ, ಆಯುಸ್ಸು, ಅಧಿಕಾರ ಕೊಡಲಿ ಅಂತೇಳಿ ತಾಯಿ ಬನಶಂಕರಮ್ಮನಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಶುಭವನ್ನು ಹಾರೈಸಿದ್ರು. ನಾನು ಕೆಂಪೇಗೌಡರು ಸೇನೆ ಮಹಿಳಾ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಸೋಮಶೇಖರ್ ಅಣ್ಣವ್ರದ್ದು ಇವತ್ತು ಹುಟ್ಟಿದ ಹಬ್ಬ. ನಿಜವಾಗ್ಲೂ ಅವರು ಒಂದು ತುಂಬಾ ಎಲ್ಲ ಜನಕ್ಕೆ ಇವತ್ತು ಇಷ್ಟು ಜನ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಅವ್ರು ಮಾಡಿರೋಂಥ ಒಳ್ಳೆ ಕೆಲಸ. ಅವ್ರು ಇದೇ ರೀತಿ ಒಳ್ಳೆ ಕೆಲಸನ ಮಾಡ್ಕೊಂಡು ಹೋಗ್ಲಿ, ಎಲ್ಲ ಕ್ಷೇತ್ರದಲ್ಲೂ ಮುನ್ನಡೀಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಅವ್ರನ್ನ ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಬೋದಾಗಿದೆ. ಧನ್ಯವಾದ. ಈ ಹಿಂದೆ ಅವರು ಸಾಕಷ್ಟು ಅಭಿಮಾನಿಗಳು ಹೇಳ್ತಿರೋದು, ಆಸೆ ಪಡ್ತಿದೆ ಅಂದ್ರೆ ನೆಕ್ಸ್ಟ್ MLA ಆಗ್ಲಿ ಅಥವಾ ಮೇಯರ್ ಆಗ್ಲಿ ಅನ್ನೋ. ಖಂಡಿತ ಸರ್, ನಮ್ಮೆಲ್ಲರ ಆಸೆನೂ ಅದೇನೆ. ಅವ್ರು ಈಗ ಮಾಡ್ತಾ ಇರೋಂಥ ಕೆಲಸ ತುಂಬಾ ಮಾಡಿದ್ದಾರೆ. ಮೇಯರು ಮಾಡಲ್ಲ, ಎಂತ MLAನೂ ಮಾಡಲ್ಲ, ಅಂತ ಕೆಲಸನ ಅವರು ನಮ್ಮ ಕ್ಷೇತ್ರಕ್ಕೆ ಮಾಡಿದ್ದಾರೆ. ದಯವಿಟ್ಟು ಅವ್ರು MLA ಆಗ್ತಾರೆ ಅಂದ್ರೆ ನಮ್ಮಂತ ಖುಷಿ ಪಡೋಂಥವ್ರು ಬೇರೆ ಯಾರೂ ಇಲ್ಲ. ದಯವಿಟ್ಟು ಅವ್ರು ಆಗ್ಲಿ ಅಂತೇಳಿ ನಮ್ಮ ಸಹಕಾರ, ನಮ್ಮೆಲ್ಲರ ಸಹಕಾರನೂ ಖಂಡಿತ ಇರುತ್ತೆ. ನಿಜವಾಗ್ಲೂ ನಮಗೆ ಖುಷಿಯಾಗಿದೆ. ಅವ್ರು ಈ ತರ ಬೆಳೆದಿರೋದು ನಮಗೆ ಸಂತೋಷದ ವಿಷಯ. ಧನ್ಯವಾದಗಳು ಸರ್. ಸೋಮಶೇಖರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ಆಯುಷ ಆರೋಗ್ಯ ಕೊಟ್ಟು ಸದಾಕಾಲ ಹಿಂಗೆ ಬಡವ್ರ ಬಗ್ಗರ್ನೆಲ್ಲ ಆಶ್ವಾಸನೆ ಕೊಟ್ಕೊಂಡು ಕಾಪಾಡಲಿ. ಸೋಮಶೇಖರ್ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆರೋಗ್ಯ ಆಯುಸ್ ಕೊಟ್ಟು ಅವ್ರು ಕಾಪಾಡಲಿ. ಯಾವಾಗೂ ಅವ್ರು ಹಿಂಗೆ ನಗ್ನಗ್ತಾ ಇರಬೇಕು ಅಂತ ನಮ್ಮ ಆಸೆ. ನಮ್ಮ ವಾರ್ಡಲ್ಲಿ ಏನೇ ಹೇಳಿದ್ರು ಅವ್ರು ಯಾವುದು ಇದು ಮಾಡಲ್ಲ, ತಿರಸ್ಕರಿಸಲ್ಲ. ಇವತ್ತು ಹೋಗಿ ಹೇಳ್ಬಿಟ್ಟು ಬಂದರೆ ನಾಳೆ ಖಂಡಿತ ಆ ಕೆಲಸ ಮಾಡಿಕೊಡ್ತಾರೆ. ನಾವು ಯಾವುದು ಹೇಳಿದ್ನ ಅವ್ರು ಇನ್ನೂವರೆಗೂ ಫೈಲ್ವರ್ ಮಾಡಿಲ್ಲ.
ಒಂದು ಮರಿ ಕಟ್ಕೊಂಡಿರ್ಲಿ, ಒಂದು ಜನಕ್ಕೆ ಕಷ್ಟ ಸುಖ ಆಶ್ರಯ ಕೊಡೋದು ಎಲ್ಲಾನು ಅವ್ರು ಒಳ್ಳೇದ್ ಮಾಡ್ತಾರೆ. ನಾವೇನ್ ಕೇಳ್ತೀವೋ ಅದನ್ನ ನಮ್ಗೆ ಅವರು ಕಷ್ಟ ಮಾಡ್ಕೊಡ್ತಾರೆ. ಅಂತ ಹೋದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆ ಹೆಲ್ಪ್ ಹೇಳ್ಬಿಡ್ದು, ಕೆಲವೊಂದು ಹೆಲ್ಪ್ ಎಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಯಾವಾಗೂ ನಗ್ನಗ್ತಾ ಹಿಂಗೆ ಇರ್ಬೇಕು ಅಂತ ಇಷ್ಟಪಡ್ತೀವಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವ್ರನ್ನ ಒಂದು ಒಳ್ಳೆಯ ಸ್ಥಾನದಲ್ಲಿ ಇರ್ಲಿಕ್ಕೆ ನೋಡ್ತೀರಾ? ಮುಂದಿನ ದಿನಗಳಲ್ಲೂ ಇದೇ ತರನೇ ಅವರಿಗೆ ಎಲ್ಲ ಆಶ್ರಯ ಸಿಕ್ಕಿ ಎಲ್ಲ ಇದಾಗಿ ಅವ್ರ MLA ಸ್ಟೇಜ್ಗೆ ಹೋಗೋವರೆಗೂ ಆ ಶಕ್ತಿ ಕೊಡ್ಲಿ ಬನಶಂಕರಮ್ಮ. ಅವ್ರಿಗೆಲ್ಲ ಸಪೋರ್ಟ್ ಖಂಡಿತ ಮಾಡ್ತೀವಿ, ನಾವೆಲ್ಲರೂ ಮಾಡ್ತೀವಿ, ಸಪೋರ್ಟಿಂಗ್ ಇದ್ದೇ ಇರ್ತೀವಿ. ಚೆನ್ನಾಗಿರ್ಲಿ, ಹುಟ್ಟಿದ ಹಬ್ಬದ ಶುಭಾಶಯಗಳು. ಅವ್ರ ಆರೋಗ್ಯವಾಗಿ ಚೆನ್ನಾಗಿರ್ಲಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಸೋಮಾ ಅಂಕಲ್. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ನೆಚ್ಚಿನ ನಾಯಕರು ಬಿ ಸೋಮಶೇಖರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ನಿರಂತರವಾದ ರಾಜಕೀಯ ಸೇವೆ, ಜನರಿಟ್ಟಿರುವ ಪ್ರೀತಿ ವಾತ್ಸಲ್ಯವೇ ಇದೊಂದು ಪ್ರತಿಬಿಂಬ. ಈ ಒಂದು ರಿಫ್ಲೆಕ್ಷನ್ ಪ್ರತಿಬಿಂಬ ಅಂತಾರೆ. ಇದಕ್ಕೆ ಮೇನ್ ಅವರು ಇಟ್ಟಿರುವಂಥ ಜನಗಳ ಮೇಲೆ ಒಂದು ಪ್ರೀತಿ ವಿಶ್ವಾಸ ಮತ್ತು ಬಡಾವಣೆ ಕೊಟ್ಟಂಥ ಅಭಿವೃದ್ಧಿ, ಇದರ ಪ್ರತಿಬಿಂಬವೇ ಈ ಒಂದು ಪ್ರೀತಿ ವಾತ್ಸಲ್ಯ. ಇವತ್ತು ಇಷ್ಟು ಜನ ಮೆರೆದಿರೋದಿಲ್ಲಿ, ಇಷ್ಟು ಜನ ಬಂದು ಶುಭ ಕೋರಿರೋದು. ಅವ್ರಿಗೂ ಕೂಡ ನಾನೊಂದು ಬಯಸೋದೇನೆಂದರೆ, ಇಷ್ಟು ವರ್ಷ ಕಾಲ ಅವ್ರಿಗೂ ಎಲ್ಲ ರೀತಿಯಾದಂಥ ಸೇವೆಗಳನ್ನ ಸಲ್ಲಿಸಿದ್ದಾರೆ. ಇನ್ನು ಮುಂದಕ್ಕೆ ಅವರಿಗೆ ಇನ್ನೂ ಉನ್ನತವಾದ ಸ್ಥಾನಮಾನ ಪಕ್ಷದಿಂದ ಕೊಟ್ಟು ಮತ್ತು ಅವರಿಗೆ ಮಹಾಪೌರರಾಗಲಿ ಇಲ್ಲ ಒಂದು ಕ್ಷೇತ್ರದ MLA ಆಗಲಿಕ್ಕೆ ನಾನು ದೇವರಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಸೋಮಣ್ಣವರು ನಮ್ಮ ಬ್ರದರು. ನಾವು ಕುಮಾರಸ್ವಾಮಿ ಬಡಾವಣೆ ಬೀರೇಶ್ವರ ದೇವಸ್ಥಾನ ಹಾಗೂ ರಾಜರಾಜೇಶ್ವರಿ ದೇವಸ್ಥಾನದ ವತಿಯಿಂದ ನಾವು ಮಂಜಣ್ಣವರು, ಶೆಟ್ಟರು, ಶಿವಮಲ್ಲೇಗೌಡರು, ಗೋಪಿ ಅವರು, ಹೇಮಂತ ಎಲ್ಲರೂ ಸಹ ನಾವು ಅವರಿಗೆ ಶುಭಾಶಯ ಕೊಡಕ್ಕೆ ಬಂದಿದ್ದೀವಿ. ವರ್ಷನೂ ಸಹ ನಾವು ಬರ್ತೀವಿ. ಅವರು ಸಹ ಈಗ ರಾಜ್ಯದಲ್ಲಿ OBCಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಿಕಟಪೂರ್ವ BBMP ಸದಸ್ಯರಾಗಿ ಶಾಖಮೂರಿ ನಗರದಲ್ಲಿ ಅವರು ನಿರಂತರವಾಗಿ ಸೇವೆ ಸಲ್ಲಿಸಿಕೊಂಡು ಬರ್ತಾ ಇರುವಂಥದ್ದು. ನಿರಂತರವಾಗಿ ಚುನಾಯಿತ ಪ್ರತಿನಿಧಿಯಾಗಿ ಅಭಿವೃದ್ಧಿ ಅಧಿಕಾರರಾಗಿ ತುಂಬ ಅಚ್ಚುಕಟ್ಟಾಗಿ ಕೆಲಸನ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲೂ ತುಂಬ ದೊಡ್ಡ ಮಟ್ಟದ ಒಬ್ಬ ನಾಯಕರಾಗಿರುವಂಥದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷ. ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಸಹ ಶುಭ ಕೋರಕ್ಕೆ ಬಂದಿದ್ದೀವಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಅವರಿಗೆ ಬೀರೇಶ್ವರ, ಸಂಗೊಳ್ಳಿ ರಾಯಣ್ಣ, ಕನಕದಾಸರು ಎಲ್ಲರೂ ಸಹ ಅವರಿಗೆ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಇನ್ನೂ 100 ಕಾಲ ಸುಖವಾಗಿ ಬಾಳಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಬಿಜೆಪಿ ಅಧ್ಯಕ್ಷ ಕಾರ್ಯದರ್ಶಿ ಆದ್ಮೇಲೆ ಯಾವ ಸಂಘಟನೆ ಯಾವ ತರ ಮಾಡಿದ್ದಾರೆ? ರಾಜ್ಯದ BJPಯ OBCಯ ಪ್ರಧಾನ ಕಾರ್ಯದರ್ಶಿ ಅವರು ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡಿ ಹಿಂದುಳಿದ ವರ್ಗ ಏನಿದೆ, ನಮ್ಮ OBCಯ ಹಿಂದುಳಿದ ವರ್ಗಕ್ಕೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸನ ಮಾಡಿರುವಂಥದ್ದು. OBCನಲ್ಲಿ ಯಾರಾದರೂ ಒಬ್ಬರು ದೊಡ್ಡ ಮಟ್ಟದ ಸಮಾವೇಶ ಮಾಡಿದ್ದಾರೆ ಅಂತಂದರೆ ನಮ್ಮ ಸೋಮಣ್ಣವರೊಬ್ಬರನ್ನೇ ಇದು ಒಂದು ದೊಡ್ಡ ಮಟ್ಟದ ಸಮಾವೇಶನ ಆಲ್ರೆಡಿ ಮಾಡಿರುವಂಥದ್ದು. NMKRV ನಮ್ಮ RV ಕಾಲೇಜ್ನಲ್ಲಿ ಮಾಡಿ ಎಲ್ಲ ನಮ್ಮ OBCಯ ಮುಖಂಡರುಗಳನ್ನ ಒಗ್ಗೂಡಿಸಿ, OBC ಯಾರು ಕೂಡ ಹಿಂದೆ ಅಲ್ಲ, OBCನಲ್ಲಿ ಎಲ್ಲರೂ ಸಹ ಮುಂದೆ ಬರಬೇಕು, ನೀವು ಹಿಂದೆ ಇದ್ದರೆ ಯಾರು ಸಹ ನಿಮ್ಮನ್ನು ಮುಂದಕ್ಕೆ ಕರೆಯೋದಿಲ್ಲ, ನೀವಾಗೆ ನೀವು ಮುಂದಕ್ಕೆ ಬಂದು ಬೆಳಿಬೇಕು ಅಂತ ಹೇಳಿ ಹೇಳ್ತಾರಂತ ಯಾರನ್ನ ಒಬ್ಬರು ವ್ಯಕ್ತಿ ಅಂತಂದರೆ ಸೋಮಣ್ಣವರು. ಹಾಗಾಗಿ ನಾವು ಹಿಂದುಳಿದ ವರ್ಗದಲ್ಲಿ ನಾವು ಇದ್ದು ಹಿಂದುಳಿದ ವರ್ಗದ ಒಬ್ಬ ನಾಯಕರಾಗಿ ಬೆಳಿಬೇಕಂತಂದರೆ ಸೋಮಣ್ಣವರ ಅಂತ ಒಬ್ಬರು ನಾಯಕತ್ವ ಬೇಕು. ಅವರು ನಮ್ಮೆಲ್ಲ ಹಿಂದುಳಿದ ವರ್ಗಗಳ ನಾಯಕರಾಗಿ ಧ್ವನಿಯಾಗಿ ಬೆಳೀತಾ ಇದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಸಹ ಮುಂದುವರಿತೀವಿ. ನಾವು ಸಹ ಅವರಂತೆ ಒಂದು ನಾಯಕರಾಗಕ್ಕೆ ಅವರ ಒಂದು ನಾಯಕತ್ವನ